ಆಳವಾದ ಅರಣ್ಯವೊಂದರ ಮಧ್ಯದಲ್ಲಿ ಜಗತ್ತಿನಿಂದ ದೂರವಾಗಿರುವ ಅರಣ್ಯಪುರ ಎಂಬ ನಾಡು ಇತ್ತು. ಅಲ್ಲಿ ಹಕ್ಕುಳಿನ ಹಾಡು, ಗಾಳಿ ಬೀಸುವ ಮೊಳಗು, ಪ್ರಾಣಿಗಳ ದನಿ ಇವೆಲ್ಲವೂ ನಿತ್ಯದ ಸಂಗತಿಯಾಗಿತ್ತು. ಅರಣ್ಯಪುರದ ಜನರು ಕಾಡಿನೊಂದಿಗೆ ಬದುಕುವ ಕಲೆಯನ್ನು ಅರಿತುಕೊಂಡಿದ್ದರು. ಒಂದು ದಿನ ಹೊರಗಿನ ಪ್ರಪಂಚದಿಂದ ಕೆಲವು ಜನರು ಅರಣ್ಯಪುರ ಕಡೆ ಕಾಲಿಟ್ಟರು. ಅವರು ಅರಣ್ಯವನ್ನು ಕತ್ತರಿಸಿ ಹೊಸ ನಗರ ನಿರ್ಮಾಣ ಮಾಡಬೇಕು ಎಂದು ಯೋಜನೆ ಹಾಕಿದ್ದರು. ಆದರೆ ಅರಣ್ಯಪುರದ ಜನರು ಈ ಮಾತನ್ನು ಕೇಳಿ ಕೋಪಗೊಂಡರು. ಇದು ನಮ್ಮ ಮನೆ, ನಾವು ಇಲ್ಲದೆ ಅರಣ್ಯ ಜೀವಿಸಬಹುದು, ಆದರೆ ಅರಣ್ಯ ಇಲ್ಲದೆ ನಾವು ಜೀವಿಸಲು ಸಾಧ್ಯವಿಲ್ಲ ಎಂದು ಹಿರಿಯ ನಾಯಕ ಸೋಮ ಗುರ್ಜಿದ್ರು. ಆದರೆ ನಗರದ ಜನರು ಅವರ ಮಾತು ಕೇಳಲಿಲ್ಲ. ನಾವು ಇಲ್ಲಿಗೆ ಅಭಿವೃದ್ಧಿ ತರುತ್ತೇವೆ, ನೀವು ಎಲ್ಲಿಗೆ ಬೇಕಾದರೂ ಹೋಗಬಹುದು ಎಂದು ಹೇಳಿದರು. ಅರಣ್ಯಪುರದ ಜನರು ಶಸ್ತ್ರಾಸ್ತ್ರಗಳನ್ನು ಬಳಸಲಿಲ್ಲ. ಬದಲಿಗೆ ಕಾಡಿನಲ್ಲೇ ಹುಟ್ಟಿದ ಬುದ್ಧಿಮತ್ತೆ ಮತ್ತು ಕೌಶಲ್ಯ ಬಳಸಿ ತಾವು ಹೋರಾಡಲು ನಿರ್ಧರಿಸಿದರು. ಅರಿವು ಮತ್ತು ಸಹಕಾರದ ಶಕ್ತಿ ಇದೇ ಅವರ ಶಸ್ತ್ರವಾಗಿತ್ತು. ಅವರು ಹಾವುಗಳ ಸೆರೆಗೆ ಬಿದ್ದ ಶತ್ರುಗಳನ್ನು ರಕ್ಷಿಸಿದರು, ಬೆಂಕಿಯ ಅಪಾಯದ ಬಗ್ಗೆ ಎಚ್ಚರಿಸಿದರು, ಮಳೆ ಮತ್ತು ಪ್ರವಾಹದಿಂದ ರಕ್ಷಣೆ ನೀಡಿದರು. ಹೀಗಾಗಿ ನಗರದಿಂದ ಬಂದ ಜನ ಗ್ರಾಜುವಲಿ ಅರಣ್ಯಪುರದ ಜನರ ಜ್ಞಾನ ಮತ್ತು ದಯೆ ನೋಡಿ ಅವರ ವಿರುದ್ಧ ಹೋರಾಡುವ ಬದಲು ಅವರಿಂದ ಕಲಿಯಲು ಶುರುಮಾಡಿದರು. ಅಂತಿಮವಾಗಿ ಹೊರಗಿನ ಜನರು ಅರಿತುಕೊಂಡರು, ಅವನತಿ ಹಾಗೂ ನಾಶವೇ ನಿಜವಾದ ಪ್ರಗತಿಗೆ ವಿಘ್ನ. ಅವರ ಪೈಕಿ ಕೆಲವರು ಕಾಡಿನ ಜನರೊಂದಿಗೆ ಸೇರಿ ಬದುಕಲು ನಿರ್ಧರಿಸಿದರು. ಉಳಿದವರು ತಮ್ಮ ದೇಶಗಳಿಗೆ ಹಿಂದಿರುಗಿ ಪ್ರಕೃತಿಯೊಂದಿಗೆ ಸಹಜವಾಗಿ ಬದುಕುವುದು ಹೇಗೆ ಎಂಬುದನ್ನು ಕಲಿಯಲು ನಿರ್ಧರಿಸಿದರು. ಅರಣ್ಯಪುರದ ಜನರು ತಮ್ಮ ಅರಣ್ಯ, ಸಂಸ್ಕೃತಿ ಮತ್ತು ನೆಲೆ ಉಳಿಸಿಕೊಂಡರು. ನಿಜವಾದ ಸಮೃದ್ಧಿ ಹಾಗೂ ಶಾಂತಿ, ಅನುಭವ ಮತ್ತು ಸಹಜತೆ ಎಲ್ಲಿ ಇದೆ ಎಂಬ ಪಾಠ ಅವರು